ರಿಲೀಸ್ಗೆ ಇನ್ನೂ 4 ದಿನ ಬಾಕಿ. ಚಿತ್ರಮಂದಿರದಲ್ಲಿ ಸಿನಿಮಾ ಪ್ರದರ್ಶನ ಆರಂಭವಾಗಿಲ್ಲ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಮಾತ್ರ ಯಶ್ ಅವರ ಟಾಕ್ಸಿಕ್ ಈಗಾಗಲೇ ಸದ್ದು ಮಾಡೋಕ್ಕೆ ಶುರು ಮಾಡಿದೆ. ಅಷ್ಟೇ ಅಲ್ಲ, ರಣಬೀರ್ ಸಿಂಗ್ ಅಭಿನಯದ ದುರಂಧರ್ ಸಿನಿಮಾದ ಮುಂಗಡ ಬುಕ್ಕಿಂಗ್ಗೆ ಸಂಬಂಧಿಸಿದ ದಾಖಲೆಗಳನ್ನೇ ಟಾಕ್ಸಿಕ್ ಹಿಂದಿಕ್ಕಿದೆ ಎನ್ನಲಾಗ್ತಿದೆ. ಕೇವಲ 48 ಗಂಟೆಗಳಲ್ಲಿ ಸುಮಾರು 4.7 ಲಕ್ಷ ಟಿಕೆಟ್ ಮಾರಾಟ. ಮೊದಲ ದಿನದ ಮುಂಗಡ ಬುಕ್ಕಿಂಗ್ನಲ್ಲೇ 18 ಕೋಟಿ ರೂಪಾಯಿಗೂ ಅಧಿಕ ಒಟ್ಟು ಕಲೆಕ್ಷನ್ ಎನ್ನಲಾಗ್ತಿದೆ. ಅದರಲ್ಲೂ ಕನ್ನಡ ವರ್ಷನ್ನಿಂದಲೇ ಸುಮಾರು 10 ಕೋಟಿ ರೂಪಾಯಿ ದಾಖಲಾಗಿದೆ ಎಂದು ಮಾಹಿತಿ ಹೊರಬಿದ್ದಿದೆ. ಹಾಗಾದರೆ ಟಾಕ್ಸಿಕ್ಗೆ ಇಷ್ಟೊಂದು ದೊಡ್ಡ ಓಪನಿಂಗ್ ಸಿಗ್ತಿರೋದು ಕಾರಣ ಏನು? ಯಶ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಮತ್ತು ದುರಂಧರ್ ದಾಖಲೆಯನ್ನು ಟಾಕ್ಸಿಕ್ ನಿಜವಾಗಿ ಹೇಗೆ ಹಿಂದಿಕ್ಕಿದೆ? ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್. ಈ ಸಿನಿಮಾ ಆಗಸ್ಟ್ 26ರಂದು ಜಾಗತಿಕ ಮಟ್ಟದಲ್ಲಿ ಚಿತ್ರಮಂದಿರಗಳಿಗೆ ಬರಲು ಸಜ್ಜಾಗಿದೆ. ಸಿನಿಮಾ ಘೋಷಣೆಯಾದ ದಿನದಿಂದಲೂ ಟಾಕ್ಸಿಕ್ ಬಗ್ಗೆ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಇದೆ. ಟೀಸರ್, ಪೋಸ್ಟರ್, ಹಾಡುಗಳು, ಟ್ರೈಲರ್ ಮತ್ತು ಯಶ್ ಅವರ ಲುಕ್ಗಳು ಒಂದೊಂದಾಗಿ ಬಿಡುಗಡೆಯಾಗುತ್ತಿದ್ದಂತೆ ಸಿನಿಮಾದ ಮೇಲಿನ ಕುತೂಹಲವು ಹೆಚ್ಚಾಗಿದೆ. ಈಗ ರಿಲೀಸ್ಗೆ ಮುನ್ನವೇ ಮುಂಗಡ ಬುಕ್ಕಿಂಗ್ನಲ್ಲಿ ಟಾಕ್ಸಿಕ್ ಭರ್ಜರಿ ದಾಖಲೆ ಬರೆಯುತ್ತಿದೆ. ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನೂ ಕೆಲವು ದಿನಗಳು ಬಾಕಿ ಇರುವಾಗಲೇ ಟಾಕ್ಸಿಕ್ ಸಿನಿಮಾದ ಟಿಕೆಟ್ಗಳಿಗೆ ಭಾರಿ ಬೇಡಿಕೆ ಬಂದಿದೆ. ವಿಶೇಷವಾಗಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಭಿಮಾನಿಗಳು ಮುಂಗಡವಾಗಿ ಟಿಕೆಟ್ ಬುಕ್ ಮಾಡಲು ಮುಗಿಬಿದ್ದಿದ್ದಾರೆ. ವರದಿಗಳ ಪ್ರಕಾರ ಕೇವಲ 48 ಗಂಟೆಗಳ ಅವಧಿಯಲ್ಲಿ ಭಾರತದಲ್ಲಿ ಎಲ್ಲ ಭಾಷೆಗಳನ್ನು ಸೇರಿಸಿ ಸುಮಾರು 4.7 ಲಕ್ಷ ಟಿಕೆಟ್ಗಳು ಮಾರಾಟವಾಗಿವೆ ಎನ್ನಲಾಗಿದೆ. ಇದು ಸಾಮಾನ್ಯವಾದ ಸಂಖ್ಯೆ ಅಲ್ಲ. ಯಾಕಂದರೆ ಸಿನಿಮಾ ಇನ್ನೂ ಚಿತ್ರಮಂದಿರಕ್ಕೆ ಬಂದಿಲ್ಲ. ಪ್ರೇಕ್ಷಕರು ಸಿನಿಮಾ ಹೇಗಿದೆ ಅನ್ನೋದನ್ನು ನೋಡಿಲ್ಲ. ಆದರೂ ಕೇವಲ ಯಶ್ ಅವರ ಹೆಸರು ಮತ್ತು ಟಾಕ್ಸಿಕ್ ಮೇಲಿರೋ ನಿರೀಕ್ಷೆಯಿಂದಲೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗುತ್ತಿದೆ. ಇದೇ ಕಾರಣಕ್ಕೆ ಟಾಕ್ಸಿಕ್ ರಿಲೀಸ್ಗೂ ಮುನ್ನವೇ ಟ್ರೆಂಡ್ನಲ್ಲಿದೆ. ಇನ್ನು ಮೊದಲ ದಿನದ ಮುಂಗಡ ಬುಕ್ಕಿಂಗ್ ಕಲೆಕ್ಷನ್ ನೋಡಿದರೆ ಒಟ್ಟು ಮೊತ್ತ 18 ಕೋಟಿ ರೂಪಾಯಿಗೂ ಹೆಚ್ಚು ಎಂದು ವರದಿಯಾಗಿದೆ. ಇದರಲ್ಲಿ ಕನ್ನಡ ಆವೃತ್ತಿಯ ಪಾಲು ಸುಮಾರು 10 ಕೋಟಿ ರೂಪಾಯಿಗೆ ಎನ್ನಲಾಗ್ತಿದೆ. ಅಂದರೆ ಕನ್ನಡ ಸಿನಿಮಾ ಒಂದು ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಯಾವ ರೀತಿಯ ಕ್ರೇಜ್ ಸೃಷ್ಟಿಸಬಹುದು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಆಗಿದೆ. ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಇದೆ. ಮುಂಗಡ ಬುಕ್ಕಿಂಗ್ನಲ್ಲಿ ಟಾಕ್ಸಿಕ್ ಹೆಸರು ಕೇಳಿ ಬರುತ್ತಿದ್ದಿರುವುದು ಮಾತ್ರವಲ್ಲ, ಬಾಲಿವುಡ್ನ ದೊಡ್ಡ ಸಿನಿಮಾಗಳ ದಾಖಲೆಗಳ ಜೊತೆಯೂ ಟಾಕ್ಸಿಕ್ಕನ್ನು ಹೋಲಿಕೆ ಮಾಡಲಾಗುತ್ತಿದೆ. ಅದರಲ್ಲೂ ರಣಬೀರ್ ಸಿಂಗ್ ಅಭಿನಯದ ದುರಂಧರ್ ಸಿನಿಮಾ ಮುಂಗಡ ಬುಕ್ಕಿಂಗ್ನಲ್ಲಿ ಮಾಡಿದ ದಾಖಲೆಗಳನ್ನು ಟಾಕ್ಸಿಕ್ ಹಿಂದಿಕ್ಕಿದೆ ಎಂಬ ವರದಿಗಳು ಸದ್ಯ ಸಾಕಷ್ಟು ಗಮನ ಸೆಳೆಯುತ್ತಿವೆ. ಅಂದರೆ ಯಶ್ ಅವರ ಟಾಕ್ಸಿಕ್ ಕೇವಲ ಕನ್ನಡ ಪ್ರೇಕ್ಷಕರ ಸಿನಿಮಾ ಆಗಿ ಉಳಿದಿಲ್ಲ, ಇದು ಹಿಂದಿ ಮಾರುಕಟ್ಟೆಯಲ್ಲೂ ದೊಡ್ಡ ಮಟ್ಟದ ಗಮನ ಸೆಳೆಯುತ್ತಿದೆ. ಕನ್ನಡ ಸಿನಿಮಾ ಆಗಿದ್ದರೂ ಹಿಂದಿ, ತೆಲುಗು, ತಮಿಳು ಮತ್ತು ಇತರ ಭಾಷೆಗಳ ಪ್ರೇಕ್ಷಕರಲ್ಲೂ ಟಾಕ್ಸಿಕ್ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಪ್ಯಾನ್ ವರ್ಲ್ಡ್ ರಿಲೀಸ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಯಶ್ ಅವರ ಸಿನಿಮಾ ಅಂದರೆ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದ ವಿವಿಧ ಭಾಗಗಳಲ್ಲೂ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. KGF ನಂತರ ಯಶ್ ಅವರ ಪ್ಯಾನ್ ಇಂಡಿಯಾ ಇಮೇಜ್ ಮತ್ತಷ್ಟು ದೊಡ್ಡದಾಗಿದೆ. KGF ಸಿನಿಮಾಗಳ ಯಶಸ್ವಿನ ನಂತರ ಯಶ್ ಅವರ ಮುಂದಿನ ಸಿನಿಮಾ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿತ್ತು. ಆ ಕಾಯುವಿಕೆಗೆ ಉತ್ತರವಾಗಿ ಬಂದಿರುವುದು ಈ ಸಿನಿಮಾ ಟಾಕ್ಸಿಕ್. ಹೀಗಾಗಿ ಟಾಕ್ಸ್ನ ಮುಂಗಡ ಬುಕ್ಕಿಂಗ್ಗೆ ಇಷ್ಟೊಂದು ದೊಡ್ಡ ಪ್ರತಿಕ್ರಿಯೆ ಸಿಗುತ್ತಿರುವುದು ಆಶ್ಚರ್ಯವೇನಲ್ಲ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ. ಇನ್ನೊಂದು ಕಡೆ ಸಿನಿಮಾದ ಮೇಕಿಂಗ್, ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಮತ್ತು ಯಶ್ ಅವರ ಹೊಸ ಲುಕ್ ಕೂಡ ಪ್ರೇಕ್ಷಕರ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಅದರಲ್ಲೂ ಈ ಸಿನಿಮಾದ ಕತೆ ಯಾವ ರೀತಿಯಲ್ಲಿದೆ, ಯಶ್ ಅವರ ಪಾತ್ರ ಹೇಗಿರಲಿದೆ, ಸಿನಿಮಾದ ಆ್ಯಕ್ಷನ್ ಮತ್ತು ವರ್ಲ್ಡ್ ಹೇಗಿದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಹೋಗಲು ಕಾಯುತ್ತಿದ್ದಾರೆ. ಈಗ ಎಲ್ಲರ ಗಮನ ಸೆಳೆಯುತ್ತಿರುವ ಮತ್ತೊಂದು ವಿಚಾರ ಕನ್ನಡ ಆವೃತ್ತಿಯ ಮುಂಗಡ ಬುಕ್ಕಿಂಗ್.
ಒಟ್ಟು ಮುಂಗಡ ಬುಕ್ಕಿಂಗ್ ಕಲೆಕ್ಷನ್ನಲ್ಲಿ ಕನ್ನಡ ಆವೃತ್ತಿಯಿಂದಲೇ ಸುಮಾರು 10 ಕೋಟಿ ರೂಪಾಯಿ ಬಂದಿರುವುದಾಗಿ ವರದಿಯಾಗಿದೆ. ಇದು ಟಾಕ್ಸಿಕ್ ಸಿನಿಮಾಗೆ ಕರ್ನಾಟಕದಲ್ಲಿ ಇರುವ ಕ್ರೇಜ್ ಅನ್ನು ತೋರಿಸುತ್ತದೆ. ಯಶ್ ಅವರ ಸ್ವಂತ ರಾಜ್ಯದಲ್ಲೇ ಅಭಿಮಾನಿಗಳು ಟಿಕೆಟ್ ಬುಕ್ಕಿಂಗ್ಗೆ ಭರ್ಜರಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ಹಲವು ಪ್ರಮುಖ ನಗರಗಳಲ್ಲಿ ಶೋಗಳಿಗಾಗಿ ಬೇಡಿಕೆ ಹೆಚ್ಚಾಗಿದೆ. ಕೆಲವು ಕಡೆಗಳಲ್ಲಿ ಹೆಚ್ಚುವರಿ ಶೋಗಳನ್ನು ಹಾಕುವ ಸಾಧ್ಯತೆಯೂ ಇದೆ ಎಂಬ ಚರ್ಚೆ ನಡೆಯುತ್ತಿದೆ. ಆದರೆ ನಿಜವಾದ ಬಾಕ್ಸ್ ಆಫೀಸ್ ಫಲಿತಾಂಶ ಸಿನಿಮಾ ಬಿಡುಗಡೆಯಾದ ನಂತರವೇ ಸ್ಪಷ್ಟವಾಗಲಿದೆ. ಮುಂಗಡ ಬುಕ್ಕಿಂಗ್ ಅಂಕಿಅಂಶಗಳು ನಿರೀಕ್ಷೆ ತೋರಿಸುತ್ತವೆ. ಆದರೆ ಸಿನಿಮಾ ಬಿಡುಗಡೆಯಾದ ಮೇಲೆ ಪ್ರೇಕ್ಷಕರ ಪ್ರತಿಕ್ರಿಯೆ ಮತ್ತು ಶೋಗಳ ಸಂಖ್ಯೆ ಕೂಡ ಕಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಟಾಕ್ಸಿಕ್ ಹಿಂದಿ ಆವೃತ್ತಿಯು ಗಮನ ಸೆಳೆಯುತ್ತಿದೆ. KGF ನಂತರ ಯಶ್ ಅವರಿಗೆ ಹಿಂದಿ ಬೆಲ್ಟಲ್ಲಿ ದೊಡ್ಡ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆ. ಹೀಗಾಗಿ ಟಾಕ್ಸಿಕ್ನ ಹಿಂದಿ ಆವೃತ್ತಿಯ ಮುಂಗಡ ಬುಕ್ಕಿಂಗ್ ಮೇಲೂ ನಿರೀಕ್ಷೆ ಇದೆ. ವರದಿಗಳ ಪ್ರಕಾರ ಹಿಂದಿ ಆವೃತ್ತಿಯು ನಿರೀಕ್ಷೆಗೂ ಮೀರಿ ಬಿಸ್ನೆಸ್ ಮಾಡುತ್ತಿದೆ. ಇದು ಟಾಕ್ಸಿಕ್ ಸಿನಿಮಾ ಕನ್ನಡ ಮಾರುಕಟ್ಟೆಯನ್ನಷ್ಟೇ ಗುರಿಯಾಗಿಸಿಕೊಂಡಿಲ್ಲ ಅನ್ನೋದನ್ನು ತೋರಿಸುತ್ತದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಹಿಂದಿ ಮಾರುಕಟ್ಟೆ ಬಹಳ ಮುಖ್ಯ. ಅಲ್ಲಿ ಸಿನಿಮಾ ಉತ್ತಮವಾಗಿ ಪ್ರದರ್ಶನ ಕಂಡರೆ ಒಟ್ಟಾರೆ ಕಲೆಕ್ಷನ್ಗೆ ದೊಡ್ಡ ಬೂಸ್ಟ್ ಸಿಗಬಹುದು. ಹೀಗಾಗಿ ಆಗಸ್ಟ್ 26ರಂದು ಟಾಕ್ಸಿಕ್ಸ್ ರಿಲೀಸ್ ಆದ ನಂತರ ಹಿಂದಿ ಮಾರುಕಟ್ಟೆಯಲ್ಲಿ ಸಿನಿಮಾ ಹೇಗೆ ಪ್ರದರ್ಶನ ನೀಡಲಿದೆ ಅನ್ನೋ ಕುತೂಹಲವೂ ಇದೆ. ಇನ್ನು ನಿಜವಾದ ಆಟ ಶುರುವಾಗೋದು ಆಗಸ್ಟ್ 26ರಿಂದ. ಮುಂಗಡ ಬುಕ್ಕಿಂಗ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರತಿಕ್ರಿಯೆ ಸಿಕ್ಕಿರುವ ಕಾರಣ ಮೊದಲ ದಿನದ ಶೋಗಳ ಮೇಲೆ ಭಾರಿ ನಿರೀಕ್ಷೆ ಇದೆ. ಬೆಳಗಿನ ಶೋಗಳಿಂದಲೇ ಅಭಿಮಾನಿಗಳ ಸಂಭ್ರಮ ಶುರುವಾಗುವ ಸಾಧ್ಯತೆ ಇದೆ. ಥಿಯೇಟರ್ಗಳ ಮುಂದೆ ಅಭಿಮಾನಿಗಳ ಸಂಭ್ರಮ, ಹೌಸ್ಫುಲ್ ಬೋರ್ಡ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ಸಿಕ್ ಟ್ರೆಂಡ್ ಇವೆಲ್ಲವೂ ಸಿನಿಮಾ ಬಿಡುಗಡೆಯ ದಿನದ ವಾತಾವರಣವನ್ನು ಮತ್ತಷ್ಟು ಹೆಚ್ಚಿಸಬಹುದು. ಆದರೆ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಲಿದೆ ಅನ್ನೋದನ್ನು ಈಗಾಗಲೇ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಹೇಗೆ ಓಡುತ್ತದೆ ಅನ್ನೋದು ಪ್ರೇಕ್ಷಕರ ಪ್ರತಿಕ್ರಿಯೆ ಮೇಲೆ ಕೂಡ ಅವಲಂಬಿತವಾಗಿರುತ್ತದೆ. ಆದರೂ ಮುಂಗಡ ಬುಕ್ಕಿಂಗ್ ನೀಡಿರುವ ಸೂಚನೆ ಮಾತ್ರ ಬಹಳ ದೊಡ್ಡದಾಗಿದೆ. ಹಾಗಾದರೆ ಟಾಕ್ಸಿಕ್ ಹೊಸ ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಸೃಷ್ಟಿಸುತ್ತಾ, ದುರಂಧರ್ ಸೇರಿದಂತೆ ದೊಡ್ಡ ಸಿನಿಮಾಗಳ ದಾಖಲೆಗಳನ್ನು ಮತ್ತಷ್ಟು ಹಿಂದಿಕ್ಕುತ್ತಾ, ಕನ್ನಡ ಸಿನಿಮಾವೊಂದು ಮತ್ತೊಮ್ಮೆ ದೇಶಾದ್ಯಂತ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಗಸ್ಟ್ 26ರಂದು ಸಿಗಲಿದೆ. ಈಗಾಗಲೇ ಮುಂಗಡ ಬುಕ್ಕಿಂಗ್ನಲ್ಲಿ 4.7 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳ ಮಾರಾಟಕ್ಕೂ ಸುದ್ದಿ ಅಭಿಮಾನಿಗಳ ನಿರೀಕ್ಷೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಸಿನಿಮಾ ಬಿಡುಗಡೆಯಾದ ಮೇಲೆ ಈ ಸಂಖ್ಯೆ ಯಾವ ಮಟ್ಟಕ್ಕೆ ಹೋಗುತ್ತದೆ ಅನ್ನೋದು ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ರಿಲೀಸ್ಗೂ ಮುನ್ನವೇ ಟಾಕ್ಸಿಕ್ ಮುಂಗಡ ಬುಕ್ಕಿಂಗ್ನಲ್ಲಿ ಭರ್ಜರಿ ಸದ್ದು ಮಾಡುತ್ತಿದೆ. ಸುಮಾರು 4.7 ಲಕ್ಷ ಟಿಕೆಟ್ ಮಾರಾಟ, 18 ಕೋಟಿಗೂ ಅಧಿಕ ಮುಂಗಡ ಬುಕ್ಕಿಂಗ್ ಕಲೆಕ್ಷನ್, ಅದರಲ್ಲೂ ಕನ್ನಡ ಆವೃತ್ತಿಯಿಂದಲೇ ಸುಮಾರು 10 ಕೋಟಿ ರೂಪಾಯಿ ಎನ್ನಲಾಗುತ್ತಿದೆ ಅಂಕಿ, ಮತ್ತು ದುರಂಧರ್ ಸಿನಿಮಾದ ದಾಖಲೆಗಳನ್ನು ಹಿಂದಿಕ್ಕಿದೆ ಎನ್ನುವ ಸುದ್ದಿ. ಇವೆಲ್ಲವೂ ಟಾಕ್ಸಿಕ್ ಮೇಲಿನ ನಿರೀಕ್ಷೆ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತಿದೆ. ಆದರೆ ಅಂತಿಮವಾಗಿ ಸಿನಿಮಾ ಗೆಲ್ಲೋದು ಪ್ರೇಕ್ಷಕರ ಮನಸ್ಸಿನಲ್ಲಿ. ಟಾಕ್ಸಿಕ್ಸ್ ಯಶ್ ಅವರ ವೃತ್ತಿ ಜೀವನದಲ್ಲಿ ಮತ್ತೊಂದು ದೊಡ್ಡ ಮೈಲಿಗಲಾಗುತ್ತಾ ಅಥವಾ ನಿರೀಕ್ಷೆಗೂ ಮೀರಿ ಹೊಸ ದಾಖಲೆ ಸೃಷ್ಟಿಸುತ್ತಾ? ನಿಮ್ಮ ಪ್ರಕಾರ ಟಾಕ್ಸಿಕ್ ಮೊದಲ ದಿನ ಎಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದು? ಕಾಮೆಂಟ್ನಲ್ಲಿ ನಿಮ್ಮ ಅಂದಾಜನ್ನು ತಿಳಿಸಿ. ಇಂತಹ ಕನ್ನಡ ಸಿನಿಮಾ ಮತ್ತು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಮಸ್ಕಾರ.